ವೆಲ್ಕಮ್ ಬ್ಯಾಕ್. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆರಾಯನ ಸಿಂಚನ, ದಕ್ಷಿಣದಿಂದ ಉತ್ತರದವರೆಗೂ ವರ್ಣದೇವನ ನರ್ತನ. ಉದ್ಯಾನ ನಗರಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆರಾಯನ ಸಿಂಚನ, ದಕ್ಷಿಣದಿಂದ ಉತ್ತರದವರೆಗೂ ವರ್ಣದೇವನ ನರ್ತನ ಜೋರಾಗಿರಲಿದೆ. 4 ದಿನ ಮುಂಚಿತವಾಗಿ ಕೇರಳಕ್ಕೆ ಮಾನ್ಸೂನ್ ಪ್ರವೇಶ ಮಾಡಿರುವಂಥದ್ದು. ಮಾನ್ಸೂನ್ ಮಳೆಯ ಮೇಲೆ ಗ್ರಾಮೀಣ ಕೃಷಿ ಕಂಪ್ಲೀಟ್ಲಿ ಅವಲಂಬನೆ ಆಗಿಬಿಡುತ್ತೆ. ಈ ಬಾರಿ ವಾಡಿಕೆಗಿಂತ ಮಾನ್ಸೂನ್ ಮಳೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ, ನಿರೀಕ್ಷೆ ಇದೆ. ಈ ವಾರ ಪೂರ್ತಿ ಬೆಂಗಳೂರಿನಲ್ಲಿ ಮಳೆ ಆಗುವ ಮುನ್ಸೂಚನೆ ಕೂಡ ಇರುವಂಥದ್ದು. ರಾಜ್ಯದ ಹಲವೆಡೆ ಭಾರೀ ಮಳೆಯ ನಿರೀಕ್ಷೆ ಇದೆ. ಭಾರತೀಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನ ಬಿಡುಗಡೆ ಮಾಡಲಾಗಿರುವಂಥದ್ದು. ಈಗಾಗಲೇ ಅಬ್ಬರಿಸಲಿದ್ದಾನೆ ಮುಂಗಾರು ಮಾರುತ. ವಾರ ಪೂರ್ತಿ ಮಳೆ ಸುರಿಯೋದು ಪಕ್ಕಾ ಅಂತ ಹೇಳ್ತಾ ಇದೆ ಭಾರತೀಯ ಹವಾಮಾನ ಇಲಾಖೆ. ಬೆಂಗಳೂರಿನಲ್ಲಿ ಮೇ 19ರಿಂದ 2 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡೋದಷ್ಟೇ ಅಲ್ಲದೆ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದೆ. ಬೆಂಗಳೂರಿನಲ್ಲಿ ರಾತ್ರಿ ಭರ್ಜರಿ ಮಳೆಯಾಗುವ ಬಗ್ಗೆಯೂ ಕೂಡ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಕಳೆದ ಕೆಲವು ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀವಿ, ಭರ್ಜರಿಯಾಗಿ ಮಳೆಯಾಗ್ತಾ ಇದೆ. ಇವತ್ತು ಕೂಡ ವರುಣನ ಆರ್ಭಟ ಜೋರಾಗಿ ಇರಲಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಕರ್ನಾಟಕದ ಕರಾವಳಿ ಜಿಲ್ಲೆಗಳಾದಂತಹ ಉತ್ತರ ಕನ್ನಡ ಆಗಿರ್ಬೋದು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಒಳನಾಡಿನ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ವಿಜಯಪುರ, ಯಾದಗಿರಿ, ದಕ್ಷಿಣ ಒಳನಾಡಿನ ದಾವಣಗೆರೆ, ಹಾಸನ, ಕೊಡಗು, ಚಿತ್ರದುರ್ಗ, ಶಿವಮೊಗ್ಗ ಸೇರಿದಂತೆ ಹಲವೆಡೆ ಮಳೆಯಾಗಲಿದೆಯಂತೆ. ಬೆಂಗಳೂರಿನಲ್ಲಿ ಮೋಡ ಕವಿದಂತಹ ವಾತಾವರಣ ಇದೆ. ಸಾಧಾರಣ ಮಳೆ ಆಗುವಂತಹ ನಿರೀಕ್ಷೆಯೂ ಕೂಡ ಹೆಚ್ಚಿರುವಂಥದ್ದು. ಒಟ್ಟಾರೆಯಾಗಿ ರಾಜ್ಯದಾದ್ಯಂತ ಮುಂಗಾರು ಪೂರ್ವ ಮಳೆಯ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ. ಒಳ್ಳೆ ಮಳೆ ಆಗ್ತಾ ಇದೆ, ಬೆಳೆಯ ನಿರೀಕ್ಷೆಯಲ್ಲಿದ್ದಾರೆ ಇತ್ತ ಅನ್ನದಾತರು. ಇದರ ಮಧ್ಯೆ ಪ್ರಸಕ್ತ ಸಾಲಿನ ಮುಂಗಾರು ಮಾರುತ ಜೂನ್ 1ರಂದೇ ಕೇರಳ ಪ್ರವೇಶಿಸಲಿದೆ. ಮೇ 19ರಂದು ನೈಋತ್ಯ ಮುಂಗಾರು ಮಾರುತ ದಕ್ಷಿಣ ಅಂಡಮಾನ್ ಸಮುದ್ರ, ಬಂಗಾಳಕೊಲ್ಲಿಯ ಆಗ್ನೇಯ ಭಾಗ ಹಾಗೂ ನಿಕೋಬಾರ್ ದ್ವೀಪಗಳನ್ನ ಪ್ರವೇಶವನ್ನ ಮಾಡಲಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಹರ್ಷಿತಾ ಪಾಟೀಲ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಹರ್ಷಿತಾ, ನೋಡ್ತಾ ಇದ್ದೀವಿ ಅಬ್ಬರಿಸ್ತಾನೆ ಮುಂಗಾರು. ಇತ್ತ ವಾರ ಪೂರ್ತಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಬೆಂಗಳೂರು ವಾತಾವರಣ ಹೆಂಗಿದೆ, ಕೂಲ್ ಅಂತ? ಎಸ್ ಚಂದ್ರಕಲಾ, ಈಗಾಗಲೇ ಕಳೆದ 3 ದಿನಗಳಿಂದಲೂ ಕೂಡ ಬೆಂಗಳೂರಿನ ಕ್ಲೈಮೇಟ್ ಒಂಥರ ಕೂಲ್ ಆಗ್ಬಿಟ್ಟಿರುವಂತದ್ದು. ಬೆಳಗ್ಗೆಯಿಂದಲೂ ಕೂಡ, ಇಂದು ಬೆಳಗ್ಗೆಯಿಂದಲೂ ಕೂಡ ಒಂದು ರೀತಿಯಾಗಿ ಮೋಡ ಕವಿದ ವಾತಾವರಣ ಇತ್ತು. ಕೆಲವೆಡೆ ಏನಂತಂದ್ರೆ ಬೆಂಗಳೂರಿನ ಹಲವು ನಗರಗಳಲ್ಲಿ ಜಿಟಿ ಮಳೆ ಕೂಡ ಆಗಿರುವಂತದ್ದು. ಇನ್ನು ಎಲ್ಲೆಲ್ಲಿ ಮಳೆ ಆಗಿದೆ ಅಂತ ನೋಡೋದಾದ್ರೆ ಮೆಜೆಸ್ಟಿಕ್ ಆಗಿರ್ಬೋದು, MG ರೋಡ್ ಆಗಿರ್ಬೋದು, ಕಬ್ಬನ್ ಪಾರ್ಕ್, ಬಸವನಗುಡಿ, ಈ ರೀತಿಯ ಒಂದು ಕೆಲವು ಏರಿಯಾಗಳಲ್ಲಿ, ಬನಶಂಕರಿ, RT ನಗರ ಮತ್ತು ಸೇರಿದಂತೆ ಕೆಲವು ಕಡೆ ಜಿಟಿ ಮಳೆ ಆಗಿರುವಂತದ್ದು. ಇನ್ನು ಕೆಲವು ಕಡೆಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಮೋಡ ಕವಿದ ವಾತಾವರಣವಿದೆ. ಸದ್ಯ ಬಿಸಿಲಿನಿಂದ ಈಗ ರಿಲೀಫ್ ಆಗಿ ಸಿಟಿ ಜನಕ್ಕೆ ಒಂದು ಕೂಲ್ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಬೆಂಗಳೂರಲ್ಲಿ ಈ ರೀತಿಯಾಗಿ ಕ್ಲೈಮೇಟ್ ಯಾವಾಗ ಆಗುತ್ತೋ ಅಂತ ಹೇಳಿ ಜನ ಕಾಯ್ತಾ ಇದ್ರು. ಸದ್ಯ ಇದೀಗ ಒಂದು 3 ದಿನಗಳಿಂದಲೂ ಕೂಡ ಮಳೆಯಿಂದಾಗಿ ಕೊಂಚ ಬೆಂಗಳೂರು ಕೂಲ್ ಆಗಿರುವಂತದ್ದು. ಇನ್ನು ಮುಂದಿನ 5 ದಿನಗಳವರೆಗೂ ಕೂಡ ಮಳೆ ಆಗುತ್ತೆ ಅನ್ನುವಂಥದ್ದನ್ನ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿರುವಂತದ್ದು. ಇನ್ನು ಕೆಲವು ಕಡೆ ನೋಡೋದಾದ್ರೆ ಬೆಂಗಳೂರಿನ ಹಲವು ಭಾಗಗಳಲ್ಲೂ ಕೂಡ ಮಳೆಯಿಂದಾಗಿ ಕೆಲವು ಅವಾಂತರಗಳು ಕೂಡ ಸೃಷ್ಟಿಯಾಗಿದ್ವು. ಆದ್ರೆ ಸದ್ಯ ಈಗ 3 ದಿನಗಳಿಂದ ಕೊಂಚ ಮಳೆ ಕೂಡ ಕಡಿಮೆ ಆಗಿದೆ, ಆದ್ರೆ ಕೂಲ್ ವಾತಾವರಣ ಕೂಡ ಇರುವಂತದ್ದು. ಇನ್ನು ಅರಬ್ಬಿ ಸಮುದ್ರದಲ್ಲಿ ಉಂಟಾಗ್ತಾ ಇರುವಂತಹ ಮೇಲ್ಮೈ ಸುಳಿಗಾಳಿಯಿಂದಾಗಿ ಕೇರಳ ತೀರದಿಂದ ಮರಾಠವಾಡದವರೆಗೆ ಚಲಿಸ್ತಾ ಇದೆ. ಈ ರೀತಿಯಾಗಿ ಮುಂದಿನ 1 ವಾರದವರೆಗೂ ಕೂಡ ರಾಜ್ಯದ ಕರಾವಳಿ ಆಗಿರ್ಬೋದು, ಮಲೆನಾಡು ಮತ್ತು ಉತ್ತರ ಒಳನಾಡಿಗೆ ಕೂಡ ಮಳೆ ಆಗಲಿದೆ ಅಂತ ಹೇಳಿ ಈಗಾಗಲೇ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿರುವಂತದ್ದು. ಚಂದ್ರಕಲಾ, ಹರ್ಷಿತಾ, ನೀವು ಈಗಾಗಲೇ ಎಲ್ಲ ಕಡೆ ಓಡಾಡ್ತಾ ಇರ್ತೀರಾ, ಭಾರಿ ಮಳೆ ಆಗ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ. ಒಂದು ಕಡೆ ಖುಷಿನೇ, ಬಟ್ ಈ ಗುಂಡಿಗಳನ್ನ ನೋಡ್ಬಿಟ್ರೆ ಎದೆ ಢವ ಅಂತಿರುತ್ತೆ. ಹೆಂಗೆ ಗುಂಡಿಗಳ ಕತೆ ಅಂತ? ಎಸ್ ಚಂದ್ರಕಲಾ, ಇದಂದ್ರೆ ಏನು, ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಆದ್ರೆ ಸಾಕು, ಈಗ ತಗ್ಗು ಬಿದ್ದಿರಂತ ಪ್ರದೇಶಗಳಲ್ಲಾಗಿರ್ಬೋದು, ಗುಂಡಿಗಳಲ್ಲಿ ನೀರು ನಿಂತ್ಕೊಂಡು ವಾಹನ ಸವಾರರಿಗೆ ಸಮಸ್ಯೆ ಅಷ್ಟಿಷ್ಟಲ್ಲ. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಇದೇನು ಸಾಮಾನ್ಯವಾದ ಈಗಿರುವಂತ ಸಮಸ್ಯೆ ಅಲ್ಲ.
ಸುಮಾರು ವರ್ಷಗಳಿಂದ ಕೂಡ ಇದೇ ರೀತಿಯ ಸಮಸ್ಯೆ ಇದೆ. ಆದ್ರೆ ಇದಕ್ಕೆ ಯಾವುದೇ ರೀತಿಯಾಗಿ ಸೊಲ್ಯೂಷನ್ ಕೂಡ ಇದುವರೆಗೂ ಕೂಡ ಸಿಕ್ಕಿಲ್ಲ. ಯಾಕಂತಂದ್ರೆ ಸಂಜೆ ಟೈಮಲ್ಲಿ ಮಳೆ ಆಗಿರುತ್ತೆ, ಆಮೇಲೆ ಟ್ರಾಫಿಕ್ ಕೂಡ ಇರುತ್ತೆ. ಟ್ರಾಫಿಕ್ ಟೈಮಲ್ಲಿ ಬೇಗ ಬೇಗ ಮನೆ ಸೇರ್ಕೋಬೇಕು ಅನ್ನೋಂತ ಜನರ ಒಂದು ನಿರೀಕ್ಷೆ ಕೂಡ ಇರುತ್ತೆ. ಹೀಗಾಗಿ ಬೇಗನೆ ಮನೆಗೆ ಹೋಗ್ತಿರ್ತಾರೆ. ಆದ್ರೆ ಕೆಲವು ಪ್ರದೇಶಗಳಲ್ಲಿ ನೋಡೋದಾದ್ರೆ ನಾವು ಸಿಕ್ಕಾಪಟ್ಟೆ ರಸ್ತೆಗಳಲ್ಲಿ, ಮುಖ್ಯ ರಸ್ತೆಗಳಲ್ಲಿ ಬಾಯಿ ತೆರ್ಕೊಂಡಿರುವಂತಹ ಗುಂಡಿಗಳಿದಾವೆ. ಇದರಿಂದಾಗಿ ಅಲ್ಲಿ ನೀರು ನಿಂತ್ಕೊಂಡಿರುತ್ತೆ. ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಕಳೆದ ವಾರವಷ್ಟೇ ಮರದ ರೆಂಬೆ ಕೊಂಬೆಗಳು ಕೂಡ ಬಿದ್ದು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿತ್ತು. ಟೆಕ್ಕಿ ಒಬ್ಬನ ಮೈ ಮೇಲೆ ಬಿದ್ದು ಬೆನ್ನು ಮೂಳೆ ಮುರ್ಕೊಂಡಿರುವಂತ ಉದಾಹರಣೆ ಕೂಡ ನಮಗೆ ಕಾಣಿಸಿರ್ತವೆ. ಆದ್ರೆ BBMP ಆಗಿರ್ಬೋದು, ಅಧಿಕಾರಿಗಳು ಯಾವುದೇ ರೀತಿಯಾಗಿ ಇದಕ್ಕೆ ಒಂದು ಸೊಲ್ಯೂಷನ್ ಅನ್ನ ಹುಡುಕ್ತಾ ಇಲ್ಲ. ಯಾಕಂತಂದ್ರೆ ಪದೇ ಪದೇ ಕೂಡ ಮಳೆ ಆಗುತ್ತೆ, ಅದೇ ರೀತಿಯಾಗಿ ಅವಾಂತರಗಳು ಕೂಡ ಸೃಷ್ಟಿಯಾಗುತ್ತೆ. ಆದ್ರೆ ಯಾವುದೇ ರೀತಿಯಾಗಿ ಸಮಸ್ಯೆಗೆ ಪರಿಹಾರ ಅಂತ ಕೂಡ ಸಿಗ್ತಾ ಇಲ್ಲ. ಈಗಾಗಲೇ ಬೆಂಗಳೂರು ಮಹಾನಗರ ಪಾಲಿಕೆ ಏನು ಸಾಕಷ್ಟು ಮೀಟಿಂಗ್ ಅನ್ನ ಮಾಡಿದೆ. ಮರದ ರೆಂಬೆ ಕೊಂಬೆಗಳನ್ನ ಒಂದೊಂದಾಗಿ ತೆರವುಗೊಳಿಸುವಂತ ಕಾರ್ಯಕ್ಕೂ ಕೂಡ ಮುಂದಾಗಿದೆ. ಆದ್ರೆ ಆದಷ್ಟು ಬೇಗನೆ ಆಗ್ಬೇಕಾಗಿರುವಂತದ್ದು. ಅದೇ ಅಲ್ಲದೆ ಈಗ ಗುಂಡಿ ಬಿದ್ದಂತ ರಸ್ತೆಗಳನ್ನ ಕೂಡ ಸದ್ಯಕ್ಕೆ ಮಳೆಗಾಲದಲ್ಲಿ ಅಟ್ಲೀಸ್ಟ್ ಮಣ್ಣನ್ನ ಹಾಕಿ ಅಥವಾ ತೇಪೆ ಹಚ್ಚುವ ಮೂಲಕ ಆದ್ರೂ ಅದನ್ನ ಟೆಂಪರರಿ ಆಗಿ ಆದ್ರೂ ಕ್ಲೋಸ್ ಮಾಡುವಂತ ಕೆಲಸಕ್ಕಾದ್ರೂ ಮುಂದಾಗಬೇಕಾಗಿರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆರಾಯನ ಸಿಂಚನ ಇನ್ನು ಮುಂದಿನ ದಿನಗಳಲ್ಲಿ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಜಾಗರೂಕರಾಗಿ ಇದ್ರೆ